ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತ ಲಾಗ್ ಅನ್ನೋಕ್ಕಿಂತ ಒಂದು ಹೊಸ ಕಂಟೆಂಟ್ ತೊಂಬರಕತ್ತೀನಿ. ಅದ್ ಯಾವ್ದಂದ್ರ ನಮ್ಮ ಬೆಳಗಾವಿ ಬಗ್ಗೆ ಎಕ್ಸ್ಪ್ಲೋರ್ ಮಾಡಕತ್ತೀನಿ. ನಮ್ಮ ಬೆಳಗಾವಿ ವೈಶಿಷ್ಟ್ಯ ಏನು, ಚರಿತ್ರೆ ಏನು, ಭೌಗೋಳಿಕ ಲಕ್ಷಣಗಳು ಏನೇನದ ಅಂತೇಳಿ ಈ ವಿಡಿಯೋ ಒಳಗೆ ಹೇಳಾಕತ್ತೀನಿ. ಹೆಂಗ ನಮ್ ಬೆಳಗಾವಿ ಅಂತ ಹೆಸರು ಹೆಂಗ್ ಬಂತು, ಯಾವ ರಾಜಧಾನಿಗಳು ಯಾವ ರಾಜ್ಯರ ಆಳ್ವಿಗಿದಾರು, ಏನೇನ ಪ್ರಸಿದ್ಧ ಸ್ಥಳಗಳು ಏನೇನದಾವು ಅಂತೆಲ್ಲಾ ಹೇಳ್ತೇನಿ. ಬಡ ಬಡ ಬೆಳಗಾವಿ ಯಾರು ನೋಡತಿದ್ರ ಬಡ ಬಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಚಾನಲ್ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡ್ರಿ, ವಿಡಿಯೋನ ಲೈಕ್ ಮಾಡ್ರಿ. ಟನ್ ಟನ್ ಅಂತೇಳಿ ಮೆಸೇಜ್ ಬರ್ತಾವು. ಹಿಂಗ ಎಂಟರ್ಟೈನ್ಮೆಂಟ್ ಇತ್ತು, ಸ್ಟಡಿ ಬಗ್ಗೆ ವಿಡಿಯೋನ ಮಾಡಕತ್ತೇನಿ. ಬರೀ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ತಡ ಮಾಡೋದ್ ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಮಾತ್ರ ಬೆಂಕಿ ಇರತಿ, ಎಲ್ಲಾರು ಪೂರ್ತಿ ನೋಡ್ರಿ. ಹಳ್ಳಿ ಹುಡುಗರನ್ನ ಬೆಳೆಸ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬೆಳಗಾವಿ ಅನ್ನೋದು ಕರ್ನಾಟಕ ವಾಯುವ್ಯ ಭಾಗದೊಳಗ ಐತಿ. ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಅಂತ ಹೇಳ್ಬೋದು, ಅತಿ ದೊಡ್ಡ ನಗರಗಳಲ್ಲದು ಅಂತ ಹೇಳ್ಬೋದು. ಇಂಡಾಲ್ ಅಂತೇಳಿ ಭಾರತೀಯ ಒಂದು ಅಲ್ಯೂಮಿನಿಯಂ ಕಂಪನಿ ಕೂಡ ಬೆಳಗಾವಿ ಒಳಗ ಐತಿ. ಅನೇಕ ಆರ್ಮಿ ತವರೂರು ಅಂತ ಹೇಳ್ಬೋದು, ಯಾಕಂದ್ರ ಅನೇಕ ಆರ್ಮಿ ತರಬೇತಿ ಶಿಬಿರಗಳು ಕೂಡ ಅದಾವು. ಭಾರತೀಯ ವಾಯು ಸೇನೆ ವಿಮಾನ ನಿಲ್ದಾಣ ಕೂಡ ಬೆಳಗಾವಿ ಒಳಗ ಐತಿ. ಇಂಟ್ರೊಡಕ್ಷನ್ ಸಾಕ, ಇನ್ ನೆಕ್ಸ್ಟ್ ಅದ್ರ ಬಗ್ಗೆ ಚರಿತ್ರೆ ಬಗ್ಗೆ ಹೇಳೋನು. ಸೊ ಗೈಸ್, ಎಲ್ಲರಿಗೂ ಅನ್ಸಾತಿರ್ಬೇಕು ಬೆಳಗಾವಿ ಅಂತ ಹೆಸರು ಹೆಂಗ್ ಬಂದ ಅಂತೇಳಿ. ಇದರ ಮೊದ್ಲಿನ ಹೆಸರ ವೇಣುಗ್ರಾಮ ಅಂತ ಹೇಳಿ ಕಸ. ಈಗ ಬೆಳಗಾವಿ ಅಂತ ಹೆಸರು ಬಂದಿದೆ ಅಂದ್ರ ನೀವ ಸ್ಕೂಲ್ ಒಳಗೆಲ್ಲ ನೋಡಿರ್ಬೋದು, ವ್ಯಾಕರಣ ಒಳಗ ಸಂಧಿಯನ್ನ ಬಿಡಿಸಿ ಬರೀರಿ, ಸಮಾಸವನ್ನ ಬಿಡಿಸಿ ಬರೀರಿ ಅಂತ ಹೇಳ್ತಾರ. ಬೆಳಗಾವಿಯನ್ನ ಬಿಡಿಸಿ ಬರಿಬಹುದು. ಬೆಳ್ಳಿಗೆ ಪ್ಲಸ್ ಆವಿ ಅಂದ್ರ ನಮ್ಮ ಕರ್ನಾಟಕ ಭಾಗಗಳಿಗೆಲ್ಲ ಬೆಳಿಗ್ಗೆ ಹೆಂಗ ಮಂಜು ಬೀಳತಿರ್ತೈತಲ್ರಿ, ಅದಕ್ಕ ಬೆಳಿಗ್ಗೆ ಬೀಳುವ ಆವಿಯನ್ನ ಅಂದ್ರ ಮಂಜನ್ನ ಏನಂತ ಅದೆಲ್ಲಾ ಕೂಡಿಸಿ ಕಸ ಬೆಳಗಾವಿ ಅಂತ ಹೆಸರು ಬಂದೈತಿ. ಈ ಜಿಲ್ಲೆಯ ಪ್ರಾಚೀನ ಒಂದ ಸ್ಥಳ ಯಾವ್ದಂದ್ರ ಹಲಸಿ ಅಂತ ಹೇಳ್ಬೋದು. ಉಪಲಬ್ಧವಾಗಿರುವ ತಾಮ್ರಶಾಸನಗಳ ಆಧಾರದ ಮೇಲೆ ಇದು ಕೆಲವು ಕದಂಬರ ವಂಶದ ರಾಜರುಗಳ ಒಂದ ರಾಜಧಾನಿ ಆಗಿತ್ತು ಅಂತೇಳಿ ಕಂಡು ಬಂದೈತಿ. ಮತ್ತ ಈ ನಮ್ಮ ಬೆಳಗಾವಿ ಒಳಗ ಅನೇಕ ಮಹನೀಯರು ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ. ಚಾರಿತ್ರಿಕ ಪ್ರದೇಶ ಅಂದ್ರೆ ಒಂದು ಕಿತ್ತೂರು ಅಂತ ಹೇಳ್ಬೋದು. ಅದ್ರೊಳಗೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಬೆಳಗಾವಿ ಒಬ್ಬ ಪ್ರಸಿದ್ಧ ಹೋರಾಟಗಾರ ಭಾಗವಹಿಸಿ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಂತ ಒಂದು ಹೆಸರೈತಿ ಬೆಳಗಾವಿಗೆ. ಅವ್ರು ಯಾರಂದ್ರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ಬೋದು. ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಮತ್ತ ಇನ್ನೂ ಅನೇಕ ಮಹನೀಯರು. ನಮ್ಮ ಊರಿನವರೇ ಆಗಿಂತ ಅಮಟೂರು ಬಾಳಪ್ಪ ಎರಡನೇ ಯುದ್ಧದೊಳಗ ಕಿತ್ತೂರಾಣಿ ಚೆನ್ನಮ್ಮನ ಜೊತೆ ಕೂಡಿ ಎರಡನೇ ಯುದ್ಧದೊಳಗ ಬ್ರಿಟಿಷ್ ಟ್ಯಾಕರಿಯನ್ನ ಕೊಂದ ವೀರಮರಣ ಹೊಂದಿದವರು ಅಂತ ಹೇಳ್ಬೋದು. ಅದು ಇನ್ನೂ ಬೆಳಕಿಗೆ ಬಂದಿಲ್ಲ. ಅಮಟೂರು ಬಾಳಪ್ಪ ಯಾರಂತೇಳಿ ಇನ್ನು ಯಾರಿಗೂ ಗೊತ್ತಿಲ್ಲ. ಅದ್ರ ಸಂಬಂಧ ಅವರ ಕ್ರಾಂತಿನ ಹಬ್ಬಬೇಕಂತೇಳಿ ನನ್ನ ಆಸೆ ಐತಿ. ನಮ್ಮೂರಾಗಿರ್ತಕ್ಕಂತ ನಮ್ಮೂರನಾರದಾರ ಅಂತ ಹೇಳಿ ಏನ್ ಇದಿಲ್ಲ. ಭಾರತಕ್ಕೆ ಸ್ವತಂತ್ರ ಕೊಟ್ಟವ್ರೊಳಗೆ ಎಲ್ಲಾರು ಒಂದೇ ಅಲ್ರಿ. ಅದ್ರ ಸಂಬಂಧ ಅಮಟೂರು ಬಾಳಪ್ಪ ಒಂದು ಹೆಸರ ಬೆಳಿಬೇಕಂತ ನನ್ನ ವ್ಯೂವರ್ಸ್ ಗಳು ಎಲ್ಲಾರ್ಗು ಒಂದು ಮನವಿ. ಎಲ್ಲಾರು ಈ ವಿಡಿಯೋನ ಪೂರ್ತಿಗೆ ಶೇರ್ ಮಾಡಿ. ಮತ್ತ ಇದನ್ನೇ ಹೇಳೋದು ಬೇಡ, ಬರೀ ವಿಡಿಯೋನ ಮತ್ತ ಮುಂದುವರ್ಸೋಣ. ಇಟೋ ಮಠ ಬೆಳಗಾವಿ ಜಿಲ್ಲೆಯ ಚರಿತ್ರೆ ಬಗ್ಗೆ ನೋಡಿದ್ವಿ. ಈಗ ಅದೇ ನೆಕ್ಸ್ಟ್ ಬೆಳಗಾವಿ ಜಿಲ್ಲೆಯ ಪ್ರಮುಖ ಭೌಗೋಳಿಕ ಲಕ್ಷಣಗಳ ಬಗ್ಗೆ ನೋಡೋಣ. ಬೆಳಗಾವಿ ನಗರ ಸಮುದ್ರ ಮಟ್ಟದಿಂದ 25,000 ಅಡಿ ಎತ್ತರದೊಳಗೈತಿ. ರಾಜಧಾನಿ ಬೆಂಗಳೂರಿನಿಂದ 207 ಕಿಲೋಮೀಟರ್ ದೂರದಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ನೆಲೆಸಿದ್ದು, ಇತರ ನೆರೆ ರಾಜಧಾನಿಗಳಾದ ಮುಂಬೈನಿಂದ ದಕ್ಷಿಣಕ್ಕೆ ಸುಮಾರು 500 ಕಿಲೋಮೀಟರ್, ಹೈದರಾಬಾದಿನಿಂದ ಪಶ್ಚಿಮಕ್ಕೆ 515 ಕಿಲೋಮೀಟರ್ ಹಾಗೂ ಗೋವಾ ರಾಜಧಾನಿ ಪಣಜಿಯಿಂದ 159 ಕಿಲೋಮೀಟರ್ ದೂರದೊಳಗೈತಿ. ಮತ್ತ ಪಣಜಿಯಿಂದ 159 ಕಿಲೋಮೀಟರ್ ದೂರದೊಳಗೈತಿ. ಸಹ್ಯಾದ್ರಿಯ ಮಡಿಲಲ್ಲಿ ಹಾಗೂ ಸಮೀಪದ ಅರಬ್ಬಿ ಸಮುದ್ರದಿಂದ ಕೇವಲ 100 ಕಿಲೋಮೀಟರ್ಗಳ ದೂರದಲ್ಲಿ ನೆಲೆಸಿರುವ ಒಂದು ಸುಂದರ ನಗರವಾಗಿದೆ. ಸೊ ಗೈಸ್, ನಮ್ಮ ಬೆಳಗಾವಿ ಕುಂದಾನಗರಿ ಅಂತ ಹೇಳಿ ಒಂದು ಫೇಮಸ್ ಐತಿ. ಕುಂದಾನಗರಿ ಹಾಡು ಬರ್ದಾರು ನಮ್ ಬೆಳಗಾವಿ ಅಂತೇಳಿ. ಎಲ್ಲಾರು ಹಾಡು ಕೇಳ್ರಿ, ನಮ್ ಬೆಳಗಾವಿಯವರು. ಯಾರು ಕೇಳಿಲ್ಲ ಅವ್ರು ಕೇಳ್ರಿ. ಮತ್ತ ಪ್ರತಿಕೂಲ ಹವಾಮಾನ, ಉತ್ತಮ ಮಳೆ, ಸಮೀಪದ ದಟ್ಟವಾದ ಅರಣ್ಯ ಜಿಲ್ಲೆಯ ಪ್ರಮುಖ ಲಕ್ಷಣಗಳಾಗಿವು. ಕೃಷ್ಣ, ಘಟಪ್ರಭಾ, ಮಲಪ್ರಭಾ, ಮಾರ್ಕಂಡೇಯ, ಹಿರಣ್ಯಕೇಶಿ, ದೂದಗಂಗೆ, ವೇದಗಂಗೆ ಜಿಲ್ಲೆಯ ಪ್ರಮುಖ ನದಿಗಳಾಗಿದ್ದಾವು.
ರಾಕಸಕೊಪ್ಪ ಜಲಾಶಯ, ಹಿಡಕಲ್ ಜಲಾಶಯ ಹಾಗೂ ನವಿಲು ತೀರ್ಥ ಜಲಾಶಯಗಳು ಜಿಲ್ಲೆಗೆ ಒಳಪಟ್ಟಿದಾವು. ಸೊ ಗೈಸ್, ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತದ ಇತಿಹಾಸದಲ್ಲೂ ಕೂಡ ನಮ್ಮ ಬೆಳಗಾವಿ ಒಂದು ವಿಶಿಷ್ಟ ಪಾತ್ರವನ್ನು ಹೊಂದೈತಿ. ಮತ್ತೆ ಡಿಸೆಂಬರ್ 1924ರಲ್ಲಿ ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ 39ನೇ ಕಾಂಗ್ರೆಸ್ ಅಧಿವೇಶನ ಕೂಡ ನಮ್ಮ ಬೆಳಗಾವಿಯಲ್ಲಿ ನಡೆದಿತ್ತು. ಸೊ ಗೈಸ್, ಈ ವಿಡಿಯೋನ ಇಲ್ಲಿಯೇ ಮುಗಿಸಾಕತ್ತೀನಿ. ಮತ್ತ ಪಾರ್ಟ್ 2 ವಿಡಿಯೋ ಬೇಕಂದ್ರ ಅಲ್ಲಿ ನಮ್ಮ ಭಾಷೆಗಳು, ತಾಲೂಕುಗಳು, ಶಿಕ್ಷಣ, ಆರ್ಥಿಕತೆ ಬಗ್ಗೆ ಎಲ್ಲಾ ವಿಡಿಯೋನ ಹೇಳ್ತೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. See you in the next video. Bye bye.